ಆ ಅರ್ಜುನ್ ನನ್ನ ನಾಗನ ಅಂತ್ಯ ಕಾಣಿಸೋದಕ್ಕೆ ಒಬ್ಬಳು ಕನ್ಯೆ ಕಾಯ್ತಾ ಇದ್ದಾಳೆ. ಕನ್ಯೆನಾ? ಯಾರದು ಬಾಬಾ? ಅವಳು ಯಾರು, ಅವಳ ಹಿನ್ನೆಲೆ ಏನು, ಅವಳು ಅಪ್ಸರೇನಾ, ದೇವಕನ್ಯೆನಾ, ನಾಗಕನ್ಯೆನಾ ಅನ್ನೋದು ನನಗೂ ಗೊತ್ತಿಲ್ಲ. ಮತ್ತೆ ಆ ದೇವಕನ್ಯೆ ಅರ್ಜುನನ ನಾಗನ್ನ ಮುಗಿಸೋಕ್ ನಿಂತಿದ್ದಾಳೆ ಅಂತೇಳಿ ನೀವ್ ಹೇಗೆ ಹೇಳ್ತೀರಾ ಬಾಬಾ? ನನ್ನ ದಿವ್ಯ ದೃಷ್ಟಿಗೆ ಅಷ್ಟೇ ಗೋಚರ ಆಗಿದ್ದು ವಿಷ್ಣು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವಳು ಅರ್ಜುನ್ ಸ್ಪರ್ಶದಿಂದ ಶಾಪ ಮುಕ್ತಳಾಗ್ತಾಳೆ. ಅವಳೇ ಅರ್ಜುನನ್ನು ನಾಗನಿಗೆ ಮೃತ್ಯು ಆಗ್ತಾಳೆ. ಅರ್ಜುನ್ ದೇವಕನ್ಯೆಯಿಂದ ಸಾಯ್ತಾನೋ ರಾಕ್ಷಸ ಕನ್ಯೆಯಿಂದ ಸಾಯ್ತಾನೋ ನನಗದು ಬೇಕಾಗಿಲ್ಲ. ಒಟ್ನಲ್ಲಿ ಆ ನಾಗನ ಸಾವು ನನ್ನ ಕಣ್ಣು ಮುಂದೆ ನಡಿಬೇಕು. ಅದನ್ನ ನೋಡಿ ನಾನು ಸಂಭ್ರಮ ಪಡಬೇಕು. ಇದು ನನ್ನ ಆಸೆ. ಅರ್ಜುನ್ ಸತ್ರೆ ನಾಗಿಣಿ ದುರ್ಬಲ ಆಗ್ತಾಳೆ. ಆಗ ನಾಗಿಣಿನ ಸಂಹಾರ ಮಾಡೋದು ನಮಗ್ ಸುಲಭ ಆಗತ್ತೆ. ರುದ್ರ, ಅಟ್ಟ ಹತ್ತಿ ಆಮೇಲೆ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತಿದ ಮೇಲೆ ಪರ್ವತ ಹತ್ತೋದು ಸುಲಭ ಆಗುತ್ತೆ ಅಲ್ವ? ಬಾಬಾ, ಏನ್ ನಿಮ್ ಮಾತಿನ ಅರ್ಥ? ಮೊದಲು ಆ ನಾಗಿಣಿಗೆ ಸಹಾಯ ಮಾಡ್ತಾ ಇರೋ ಶೇಷನ್ನ ಮುಗಿಸು. ಶತ್ರು ಸೈನ್ಯವನ್ನ ಸಂಹಾರ ಮಾಡಿದ್ರೆ ಶತ್ರು ತಾನಾಗೆ ಬಲಹೀನಳಾಗ್ತಾಳೆ. ಬಾಬಾ, ನೀವ್ ಹೇಳೋದೆಲ್ಲ ನಿಜ. ಆದ್ರೆ ಆ ಶೇಷ ಎಲ್ಲಿದ್ದಾಳೆ ಅನ್ನೋದು ನಮಗ್ ಗೊತ್ತಿಲ್ವಲ್ಲ. ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಅವಳನ್ನ ಈ ಜಾಗಕ್ಕೆ ಹೇಗೆ ಕರೆಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೇಗ್ ಬಾಬಾ? ಅಮೃತ ಕರೆದ್ರೆ ಅವಳು ಎಲ್ಲೇ ಇದ್ರೂ ಸಹ ಓಡೋಡಿ ಬರ್ತಾಳೆ. ಬಾಬಾ, ಅಮೃತ ಹೇಗೆ ಶೇಷನ ಸಂಹಾರ ಮಾಡೋದಕ್ಕೆ ಸಹಾಯ ಮಾಡ್ತಾಳೆ? ಮಾಡ್ತಾಳೆ. ಅಮೃತನೇ ಸಹಾಯ ಮಾಡ್ತಾಳೆ. ನೋಡ್ತಾ ಇರು. ಅಜಯ್, ಏನು ಅರ್ಜುನ್, ಎಲ್ಲೋ ಹೊರಟಾಗಿದೆ? ಓಮ, ಯಾಕೋ ಮನ್ಸಿಗೆ ಸ್ವಲ್ಪ ಬೇಸರ ಅನಿಸ್ತಿತ್ತು. ಅದಕ್ಕೆ ಒಂದು 2-3 ದಿನ ಹೊರಗೆ ಹೋಗ್ಬರೋಣ ಅಂತ ಹೊರಟಿದ್ವಿ. ಏನೋ ಇದು ಇದ್ದಕ್ಕಿದ್ದಾಗೆ ಹೇಳ್ದೆ ಕೇಳ್ದೆ ಹೊರಟಿದ್ಯಾ? ಅಯ್ಯೋ ಅಜ್ಜಿ, ನಾನೇನೋ ಹೊರದೇಶಕ್ಕೋ ಅಥವಾ ಹೊರ ರಾಜ್ಯಕ್ಕೋ ಹೊರಟಿಲ್ಲ. ಇಲ್ಲೇ ಒಂದು ಸಣ್ಣ ಲಾಂಗ್ ಡ್ರೈವು, ಅದಾದ್ಮೇಲೆ ರೆಸಾರ್ಟ್లో 1-2 ದಿನ ಇದು ಬರ್ತೀವಿ ಅಷ್ಟೇ. ಆದ್ರೂ ನೀನು ಈ ರೀತಿ ಒಂಟಿಯಾಗಿ ಹೋಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲಪ್ಪ. ಅತ್ತೆಮ್ಮ, ಅವನೆಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ದಾನೆ? ಜೊತೆಗೆ ಅಮೃತನೂ ಹೋಗ್ತಾ ಇದ್ದಾಳಲ್ಲ. ಸುತ್ತಾಡೋ ವಯಸ್ಸು, ಹೋಗಿ ಬರ್ಲಿ ಬಿಡಿ. ಹೌದಾ? ಅಮೃತ, ಅರ್ಜುನ ಜೋಪಾನವಾಗಿ ನೋಡ್ಕೋಬೇಕು. ಅಜ್ಜಿ, ನಾನೇನು ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋದು, ಅವರೇ ನನ್ನನ್ನು ಹುಷಾರಾಗಿ ನೋಡ್ಕೋತಾರೆ ಬಿಡಿ. ಏನೇ ಆದರೂ ನಿಮಗೆ ಅರ್ಜುನ್ ಅವ್ರ ಮೇಲೆ ಇರೋ ಪ್ರೀತಿ ಕಾಳಜಿ ನನ್ನ ಮೇಲಿಲ್ಲ ಬಿಡಿ. ಅಮೃತ, ನಿನ್ ಮೇಲೂ ಪ್ರೀತಿ ಕಾಳಜಿ ಎಲ್ಲ ಇದೆ, ಆದರೆ ಅರ್ಜುನ್ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ತಮಾಷೆಗೆ ಹೇಳಿರುತ್ತೆ ಅಷ್ಟೇ. ಸರಿಯಾ, ನಗ್ನಗ್ತಾ ಹೋಗಿ ಕ್ಷೇಮವಾಗಿ ಇದೇ ರೀತಿ ನಗ್ನಗ್ತಾ ವಾಪಸ್ ಬರಬೇಕು. ಅಜ್ಜಿ, ನಿನ್ನ ಆಶೀರ್ವಾದ ನನಗೆ ವಜ್ರಕೋಟೆ ಇದ್ದ ಹಾಗೆ. ನನಗೇನೇ ಅಪಾಯ ಆದರೂ ಆ ವಜ್ರಕೋಟೆ ಕಾಯುತ್ತೆ. ನನ್ನ ಬಂಗಾರ ಕಣ. ಅಮ್ಮ, ಅಪ್ಪ ಚಿಕ್ಕಪ್ಪ ಎಲ್ಲೇ? ಆ ವಿಷಯ ಯಾಕಪ್ಪ ಕೇಳ್ತೀಯಾ? ಯಾವಾಗ್ಲೋ ಹೋಗ್ತಾರೆ, ಯಾವಾಗ್ಲೋ ಮನೆಗೆ ಬರ್ತಾರೆ. ಇಬ್ಬಿಬ್ರೆ ಏನೇನೋ ಮಾತಾಡ್ಕೋತಾರೆ. ಅವರಿಬ್ಬರ ನಡುವೆ ಅದೇನು ಗುಟ್ಟು ಗುಮಾನಿ ಇದೆಯೋ ನನಗಂತೂ ಗೊತ್ತಿಲ್ಲ. ಸರಿ ಅಮ್ಮ, ಅಪ್ಪ ಚಿಕ್ಕಪ್ಪ ಬಂದಮೇಲೆ ಅದೇನು ಅಂತ ವಿಚಾರಿಸ್ಕೊ. ಅಜಯ್, ಹೊರಡ್ತೀನಿ.
ಇವ್ರು ಯಾಕೆ ಹೀಗೆ ನೋಡ್ತಾ ಇದ್ದಾರೆ? ಅಪ್ಪ ಅಪ್ಪ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದಕ್ಕೇನಿದೆ, ಏನು ಯೋಚನೆ ಮಾಡ್ತಿಲ್ಲ. ಅದು ಸರಿ, ಎಲ್ಲೋ ಹೊರಟಿರೋ ಹಾಗಿದೆ. ಹ್ಞೂ ಅಪ್ಪ, ಮನೇಲಿದ್ದು ಬೋರ್ ಆಗ್ತಾ ಇತ್ತು, ಹಾಗೆ ಒಂದೆರಡು ಮೂರು ದಿನ ಹೊರಗೆ ಹೋಗಿ ಬರೋಣ ಅಂತ ಹೊರಟಿದ್ದೆ. ನೀವಿಬ್ಬರು ನಾಗಗಳಾಗಿದ್ರು ಸಹ ನಮ್ಮ ಕಣ್ಣಿಗೆ ಮಣ್ಣೆರಚಿ ನಮ್ಮ ಮನೆಯಲ್ಲೇ ನಮ್ಮನ್ನ ಯಾಮಾರಿಸ್ತಾ ಇದ್ರಾ? ಅಪ್ಪ, ಏನಾಗಿದೆ ನಿಮಗೆ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಕೆಲವು ಘಟನೆಗಳು ಕನಸು ನನಸು ಗೊತ್ತಾಗೋದಿಲ್ಲ ಅರ್ಜುನ್. ಹಾಗೆ ಕೆಲವು ವ್ಯಕ್ತಿಗಳ ನಿಜ ಸ್ವರೂಪನ ಅರ್ಥನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಪ್ಪ, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನಮ್ಮ ಜೀವನದಲ್ಲಿ 100 ಜನ ಬಂದು ಹೋಗ್ತಾರೆ, ಅವ್ರ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೆ. ಸರಿ, ನೀವು ಪರ್ಮಿಷನ್ ಕೊಟ್ಟರೆ ನಾವು ಹೊರಡ್ತೀವಿ. ಹೊರಟು ನಿಂತಿದ್ದೀರಾ? ನಾನು ಪರ್ಮಿಷನ್ ಕೊಡೋದೇನು ಬಂತು? ಹೋಗಿ. ಇದೇನು ಮಾವ, ಯಾವಾಗಲೂ ಹೋಗಿ ಬನ್ನಿ ಅಂತ ಹೇಳ್ತಿದ್ದವರು ಇವತ್ತು ಹೋಗಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ಇವತ್ತು ಯಾಕೋ ಅಪ್ಪ ಯಾವುದೋ ಹೋಗ್ತಲಿದ್ದಾರೆ ಅನ್ಸುತ್ತೆ. ಬನ್ನಿ ಹೊರಡೋಣ, ಬರ್ತೀವಪ್ಪ. ಅಮೃತ, ಹೋಗ್ಬಮ್ಮ. ಹ್ಯಾಪಿ ಜರ್ನಿ. ನೀನು ಹೋಗಿ ಬರೋ ಅಷ್ಟರಲ್ಲಿ ನಿಂಗಿಲ್ಲೊಂದು ಅಚ್ಚರಿ ಕಾದಿರತ್ತೆ. ಅಚ್ಚರಿನಾ? ಏನು ಮಾವ ಅದು? ನೀನು ಮನೆಗೆ ಬಂದಮೇಲೆ ನಿನಗೆ ಗೊತ್ತಾಗತ್ತೆ. ಸರಿ. ಬಾಯ್ ಚಿಕ್ಕಪ್ಪ. ರುದ್ರ, ಈ ನಾಗಗಳಿಗೆ ಸಮಾಧಿ ಕಟ್ಟೋವರೆಗೂ ನನಗೆ ಸಮಾಧಾನ ಇಲ್ಲ. ಇವರ ಸಂಹಾರಕ್ಕೆ ಮುಹೂರ್ತ ಇಟ್ಟಾಯ್ತಲ್ಲ, ತಾಳ್ಮೆಯಿಂದ ಇರಣ್ಣ. ಇವರು ವಿಲ ವಿಲ ಅಂತ ಒದ್ದಾಡಿ ಸಾಯೋದನ್ನ ಕಣ್ಣಾರೆ ನೋಡಿ ಆನಂದ ಪಡಬೇಕು. ಸಾವಿಗೂ ಸಂಭ್ರಮದಿಂದ ಹೋಗ್ತಾ ಇರೋ ಬಲಿಪಶು ಅಂದ್ರೆ ನೀನೇ ಅಂತ ಕಾಣಿಸುತ್ತೆ ಅರ್ಜುನ್. ಹೋಗು, ನಿನ್ನನ್ನು ಸ್ವಾಗತ ಮಾಡಿಕೊಂಡು ನಿನ್ನ ಸಾವಿಗೆ ಮುಹೂರ್ತ ಇಡೋದಕ್ಕೆ ಕಾಯ್ತಾ ಇದ್ದಾಳೆ. ಹೋಗು ಹೋಗು. ಬಾ ಅರ್ಜುನ್, ನಿನಗೋಸ್ಕರ ಕಾಯ್ತಾ ಇದ್ದೀನಿ. ನಿನ್ನ ಸ್ಪರ್ಶಕ್ಕೆ ಹಾತೊರಿತಾ ಇದ್ದೀನಿ. ನಿನ್ನ ಕೊಲ್ಲೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ನನ್ನ ಶಾಪಕ್ಕೆ ನಿನ್ನಿಂದ ಮುಕ್ತಿ. ಬಾ ಬಾ, ನಾನು ಅನ್ಕೊಂಡಿದ್ದ ದಿನ ಹತ್ರಕ್ಕೆ ಬಂತು. ನಾನು ಜೀವಂತವಾಗೋ ದಿನಾನು ಇವತ್ತೇ. ಬಾ ಬಾ ಅರ್ಜುನ್. ಅಮೃತ ಅವರೇ, ಈ ನಡುವೆ ಯಾಕೋ 4 ಗೋಡೆ ಮಧ್ಯೆ ಇರಬೇಕು ಅಂದ್ರೆ ಬೇಜಾರು ಕಂಡ್ರೆ. ಓಹೋ, ನಾನು ಪಕ್ಕದಲ್ಲಿದ್ರು ಕೂಡನಾ? ಅಯ್ಯೋ, ನೀವಿದ್ರೆ ದುಃಖನೂ ಸಂತೋಷವಾಗಿ ಬದಲಾಗುತ್ತೆ. ನನ್ನ ಮನ್ಸು ಹೂವಾಗ ಎರಳುತ್ತೆ ಕಣ್ರಿ. ಹೌದಾ? ಸರಿ ಬನ್ನಿ, ಹಾಗಾದ್ರೆ ಮನೆಗೆ ವಾಪಸ್ ಹೋಗ್ಬಿಡೋಣ. ಆ ಪ್ರಕೃತಿ ಸೌಂದರ್ಯದ ಜೊತೆ ನಿಮ್ಮ ಸೌಂದರ್ಯನೂ ಸೇರ್ಕೊಂಡ್ರೆ ಹೇಗಿರುತ್ತೆ ಗೊತ್ತಾ? ರುದ್ರ ರಮಣೀಯ ಮನಮೋಹಕ ರೋಮಾಂಚನ ತರ ಇರುತ್ತೆ. ಸಾಕು ಸಾಕು ನನ್ನನ್ನು ಹೊಗಳಿದ್ದು. ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ, ಯಾವ್ದಾದ್ರೂ ಗಾಡಿ ಬರುತ್ತೆ. ನೋಡ್ಕೊಂಡೇ ಓಡಿಸ್ತಾ ಇರೋದು. ಅರ್ಜುನ್ ಅವರೇ, ನಾನು ನನ್ನನ್ನೆಲ್ಲ ಹೇಳಿದ್ದು, ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಅಂತ ಹೇಳಿದ್ದು.
ಅತ್ತೆಮ್ಮ, ತಾಯಿ ಆದವಳಿಗೆ ಮಕ್ಕಳನ್ನ ಹೇಗೆ ಪ್ರೀತಿಸೋದು ಗೊತ್ತೋ ಹಾಗೆ ಮಕ್ಕಳು ದಾರಿ ತಪ್ಪಿದಾಗ ಅವರನ್ನ ದಂಡಿಸೋದು ಗೊತ್ತಿರಬೇಕು. ಅದು ಸರಿ, ನೀನ್ಯಾಕೆ ಹೀಗೆ ಕೇಳ್ತಿದ್ಯಾ? ನೀನು ತಾಯೇ, ನಾನು ತಾಯಿನೇ. ಅರ್ಜುನ್ ಕರ್ಣ ತಪ್ಪು ಮಾಡಿದಾಗ ಅವನ್ನ ನೀನು ದಂಡಿಸಿದ್ಯಾ, ಹಾಗೆ ವಿಷ್ಣು ರುದ್ರ ತಪ್ಪು ಮಾಡಿದಾಗ ನಾನು ದಂಡಿಸಿದ್ದೀನಿ. ನೀವು ದಂಡಿಸಿದ್ದಿದ್ರೆ ಇವತ್ತು ಇವರಿಬ್ರು ಹೀಗೆ ದಾರಿ ತಪ್ತಾ ಇರಲಿಲ್ಲ ಅತ್ತೆಮ್ಮ. ನೋಡು, ಅದು ಏನು ಹೇಳಬೇಕು ಅಂತ ಇದೆಯೋ ನೇರವಾಗಿ ಹೇಳು. ಇಷ್ಟು ದಿನ ನಿಮ್ಮ ಚಿಕ್ಕ ಮಗ ಮಾತ್ರ ಕಾಡು ಮೇಡು ಅಂತ ಅಲಿತಾ ಇದ್ದ. ಬಾಬಾ ಎಲ್ಲಿದ್ರೆ ಅವ್ರ ಹಿಂದೆನೇ ಹೋಗ್ತಾ ಇದ್ದ. ಆದರೆ ಈಗ ನಿಮ್ಮ ದೊಡ್ಡ ಮಗನೂ ಅದೇ ಚಾಳಿನ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಮನೆ, ಮಕ್ಕಳು, ಸಂಸಾರ ಇದು ಯಾವುದ್ರ ಜವಾಬ್ದಾರಿನೂ ಇಲ್ವಾ? ಇದೆ, ಅವನಿಗೆ ಜವಾಬ್ದಾರಿ ಇದೆ. ಆದರೆ ಅವನು ಯಾಕೆ ಬಾಬನಿಂದ ಬಿದ್ದಿದ್ದಾನೆ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿಲ್ಲ. ಇವತ್ತು ಅವನ ಮನೆಗೆ ಬರಲಿ, ಹೇಗೆ ವಿಚಾರಿಸ್ಬೇಕೋ ಆ ರೀತಿ ವಿಚಾರಿಸ್ತೀನಿ. ನಿಂತ್ಕೊಳ್ರ. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ನೀವು ಆಡಿದ್ದ ಆಟ, ಹೂಡಿದ್ದ ಲೆಗ್ಗೆ ಅಂದ್ಕೊಂಡಿದ್ದೀರಾ? ಎಲ್ಲೋಗಿದ್ರಿ ನೀವಿಬ್ರು? ನಾವೆಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ, ಏನ್ ತಿಂತೀವಿ, ಏನ್ ಬಿಡ್ತೀವಿ ಎಲ್ಲ ವರದಿ ಒಪ್ಪಿಸ್ಬೇಕಾ ನಿನಗೆ? ಅಲ್ಲ, ಏನು ಅಂದ್ಕೊಂಡಿದ್ಯಾ ನಮ್ಮನ್ನ ನೀನು? ನಾವೇನಿನ್ನು ಗೋಲಿ ಬುಗುರಿ ಆಡೋ ಚಿಕ್ಕ ಮಕ್ಕಳು ಅಂತಾನ? ನಮ್ಗೆ ಹೊರಗಡೆ 1000 ಕೆಲಸ ಇರುತ್ತೆ. ಎಲ್ಲದಕ್ಕೂ ನಿನಗೆ ಹೇಳಿ ಪರ್ಮಿಷನ್ ತಗೊಂಡು ಮನೆಯಿಂದ ಆಚೆ ಹೋಗ್ಬೇಕಾ? ಏನೋ ಹೀಗೆ ಮಾತಾಡ್ತಾ ಇದೀಯ ನೀನು? ಅಣ್ಣ ಮಾತಾಡಿದ್ರಲ್ಲಿ ತಪ್ಪೇನಿದೆ? ನೀನು ನಿನ್ ಕೆಲಸ ನೋಡ್ಕೊಂಡು ಮೂಲೆಯಲ್ಲಿ ಬಿದ್ದಿರೋದನ್ನ ಬಿಟ್ಟು ಇಲ್ದೇ ಇರೋ ಉಸಾಬ್ರು ಯಾಕೆ ನಿನಗೆ? ಏ ರುದ್ರ, ಮುಚ್ಚೋ ಬಾಯಿ. ತಾಯಿ ಆದವಳು ಮಕ್ಕಳ ಶ್ರೇಯಸ್ಸನ್ನ, ಸುರಕ್ಷತೆನ ಬಯಸೋ ತಪ್ಪ? ಬಯಸೋ ತಪ್ಪಲ್ಲ ಅದ್ಗೆ, ಅದಕ್ಕೂ ಇತಿ ಮಿತಿ ಅನ್ನೋದಿರುತ್ತೆ. ಆ ಮಿತಿನ ನೀವಾಗ್ಲೇ ಮೀರಿದ್ದೀರಾ. ಅದಕ್ಕೆ ಪ್ರಶ್ನೆ ಮಾಡ್ತಾ ಇರೋದು. ನಿಮ್ಮಣ್ಣ ಆಫೀಸ್ಗೆ ಹೋಗಿ ಸುಮಾರು ದಿನ ಆಯ್ತು. ಯಾವಾಗಲೂ ಆಫೀಸಿಂದ ಫೋನ್ ಬರ್ತಾನೆ ಇರುತ್ತೆ, ಸಾರಿದಾರಾ ಅಂತ. ನೀನು ಹೇಳ್ದಾಗೆ ಹೊರಗಡೆ 1000 ಕೆಲಸ ಇದೆ ಅಂದರೆ ಅದು ಆಫೀಸಿನ ಕೆಲಸನೇ ಆಗಿದ್ರೆ ಆಫೀಸಿಂದ ಮನೆಗೆ ಯಾಕೆ ಫೋನ್ ಬರ್ತಾ ಇತ್ತು? ಮಾಡೋ ಕೆಲಸ ಬಿಟ್ಟು ಆ ಬಾಬನಿಂದೆ ಕಾಡು ಮೇಡು ಅಂತ ಯಾಕೆ ಕರೀತಾ ಇದ್ದೀರಾ? ಇದು ನಿನಗೆ ಸಂಬಂಧಪಟ್ಟಿಲ್ಲ, ಇದಕ್ಕೆ ನಿನ್ ತಲೆ ಹಾಕ್ಬೇಡ. ನೋಡಿ, ಹೆಣ್ಮಕ್ಳು ಮನೆಯಲ್ಲಿ 4 ಗೋಡೆ ಮಧ್ಯೆ ಇದ್ದು 4 ಗೋಡೆ ಮಧ್ಯೆನೇ ಯೋಚನೆ ಮಾಡಬೇಕು. ಅದು ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ನಮ್ಮ ಕೆಲಸನ ನಾವು ನೋಡ್ಕೊಳ್ತೀವಿ, ಹಾಗೆ ನಿಮ್ಮ ಕೆಲಸನೂ ನೀವು ನೋಡ್ಕೊಳ್ಳಿ. ಅತಿಯಾಗಿ ಆಡೋದಕ್ಕೆ ನೋಡಬೇಡಿ. ಬಾರೋ. ಏನ್ ಅರ್ಜುನ್ ಅವರೇ, ಇವತ್ತು ತುಂಬಾ ಸಂತೋಷವಾಗಿದ್ದೀರಲ್ಲ? ಇರಲೇಬೇಕು ಕಣ್ರಿ, ಜೋಡಿ ಹಕ್ಕಿಗಳ ತರ ನಾವಿಬ್ಬರೇ ಹೊರಗಡೆ ಹೋಗ್ತಿದೀವಲ್ಲ, ಇದಕ್ಕಿಂತ ಸಂತೋಷ ಬೇಕಾ? ಕೆಲಸ ಕಾರ್ಯ ಮಾಡದೆ 24 ಗಂಟೆನೂ ನನ್ನೇ ನೋಡ್ಕೊಂಡಿರು ಅಂದ್ರೆ ಇದ್ಬಿಡ್ತೀರಾ ಅಲ್ವಾ ನೀವು? ಅದಕ್ಕಿಂತ ದೊಡ್ಡ ಸುವರ್ಣಾವಕಾಶ ನನ್ನ ಲೈಫಲ್ಲಿ ಇನ್ನೇನಿದೆ ಹೇಳಿ? ಹಾಗೆ ನೋಡ್ಕೊಂಡಿದ್ರೆ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬುತ್ತೋ ಇಲ್ವೋ ಗೊತ್ತಿಲ್ಲ ಕಣ್ರಿ, ಆದ್ರೆ ಹೃದಯ ತುಂಬುತ್ತಾ? ರೀ, ಅನ್ನ ನೀರು ಇಲ್ಲದೆ ಮನುಷ್ಯ ಒಂದು ವೇಳೆ ಬದುಕಿದ್ರು ಬದುಕ್ಬೋದೇನೋ, ಆದ್ರೆ ಈ ಪ್ರೀತಿ ಪ್ರೇಮ ಸಂಬಂಧಗಳಿಲ್ದೆ ಮನುಷ್ಯ ಬದುಕೋದಕ್ಕಾಗಲ್ಲ ಕಣ್ರಿ. ಅಲ್ಲ, ನನ್ನ ಹಿಂದೆ ಅಮೃತವ್ರೆ ಅಂತ ಸೆರಗಿಡ್ಕೊಂಡು ಓಡಾಡ್ತಿದ್ದ ಅರ್ಜುನ್ ಅವರು ನೀವೇನ ಅಂತ ಅನ್ನಿಸ್ತಾ ಇದೆ. ಯಾಕೆ? ಯಾವಾಗ್ಲೂ ಹುಡುಗಾಟಿಕೆ ಮಾಡ್ಕೊಂಡು ಪ್ರೇಮ ರೋಗಿ ತರ ಇದ್ದವರು ಇವತ್ತು ಇಷ್ಟೊಂದು ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದೀರಲ್ಲ ಅಂತ. ರೀ, ನಾನ್ ಮಾತಾಡ್ತಾ ಇಲ್ಲ ಕಣ್ರಿ, ನಿಮ್ಮ ಪ್ರೀತಿ ನನ್ನ ಕೈಲಿ ಈ ರೀತಿ ಮಾತಾಡಿಸ್ತಾ ಇದೆ. ನಿಮ್ಮ ಸೌಂದರ್ಯ ನನ್ನ ಈ ರೀತಿ ಮಾತಾಡಿಸ್ತಾ ಇರೋದು.
ಏನೇ ಆದ್ರೂ ನಾನೇ ಕಾರಣ ಅನ್ನೋ ಥರ ಮಾತಾಡ್ತಿರಲ್ಲ. ಅಮೃತ ಅವರೇ, ನಾನು ಉಸಿರಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ. ನನ್ನ ಹೃದಯ ಮಿಡಿತಾ ಇದೆ ಅಂದರೆ ಅದಕ್ಕೂ ನೀವೇ ಕಾರಣ. ನೀವು ನನ್ನ ಪಾಲಿನ ಜೀವಾಮೃತ ಇದ್ದ ಹಾಗೆ ಕಣ್ರಿ. ನೀವು ಸಹ ನನ್ನ ಪಾಲಿಗೆ ಜೀವಾಮೃತನೇ ಅರ್ಚನವ್ರೆ. ಅಮೃತ ಅವರೇ, ನಾನು ತುಂಬ ಅದೃಷ್ಟವಂತ. ಯಾಕೆ? ನಿಮ್ಮನ್ನು ನೋಡಿದ್ರೆ ಸಾಕು, ನಿಮ್ಮ ಜೊತೆ ಮಾತಾಡಿದ್ರೆ ಸಾಕು, ನಿಮ್ಮ ಜೊತೆ ಓಡಾಡಿದ್ರೆ ಸಾಕು ಅಂತ ಅನ್ಕೊಂತಿದ್ದು ನಾನು ಇವತ್ತು ನಿಮ್ಮನ್ನು ಮದುವೆ ಆಗಿ ನಿಮ್ಮ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಈ ರೀತಿ ಕಾರಲ್ಲಿ ಕೂತು ನಿಮ್ಮ ಜೊತೆ ಪ್ರಯಾಣ ಮಾಡ್ತಾ ಇದ್ದೀನಿ. ಪ್ರೀತಿ ಎಲ್ರಿಗೂ ಸಿಗಲ್ಲ. ಪ್ರೀತಿಸಿದವ್ರ ಪ್ರೀತಿ ಎಲ್ಲೋ ಕೆಲವು ಅದೃಷ್ಟವಂತರಿಗೆ ಸಿಗುತ್ತೆ. ಪ್ರೀತಿಸಿದವ್ರನ್ನೇ ಮದುವೆ ಆಗೋದು ಅಪರೂಪದ ಅದೃಷ್ಟವಂತರು. ಆ ಅಪರೂಪದ ಅದೃಷ್ಟವಂತ ನಾನೇ ಕಣ್ರಿ. ನಾನೇನೋ ಅಪ್ಸರೆ ಅನ್ನೋ ಥರ ಹೊಗಳ್ತಾ ಇದ್ದೀರಾ. ನೀವು ಬರೀ ಅಪ್ಸರೆ ಅಲ್ಲ ಕಣ್ರಿ, ನನ್ನ ಪ್ರೇಮ ದೇವತೆ. ನನಗೆ ಯಾವ ಲೋಕನೂ ಬೇಡ. ನೀವು ಜೊತೆಗಿದ್ರೆ ಅದೇ ಸ್ವರ್ಗಲೋಕ ಅಂತ ಅನ್ಸತ್ತೆ. ಅರ್ಜುನ್, ನೀನು ಅಮೃತಾಳ ಪ್ರೀತಿಲಿ ಕುರುಡಾಗಿದ್ಯಾ. ಅವಳ ಪ್ರೀತಿ ನಿನ್ನ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ತಿರುಗಿಸ್ಬೋದು. ನಾನು ಅವಕಾಶ ಕೊಡೋದಿಲ್ಲ.